ನೇತ್ರ ನಡೀರಿ ಬೇಗ ಬೇಗ ಒಳಗಡೆ. ಏನು ಹೋಗೋಣ ಬೇಡವೋ ನಿನ್ಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀರಲ್ಲ, ಬೇಗ ಬೇಗ ನಡೀರಿ. ಬೇಗ ಬೇಗ ಹೋಗಕ್ಕೇನು ಪಿಕ್ಚರ್ ತೋರ್ಸ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಜೈಲಕ್ಕೆ ಹಾಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾರಿಗೆ ತಾನೇ ಇಷ್ಟ ಇರುತ್ತೆ ಜೈಲಿಗೆ ಹೋಗಕ್ಕೆ? ಸುಮ್ನೆ ನನ್ನ ಎಳ್ಕೊಂಡ್ ಬಂದ್ಬಿಟ್ರಲ್ಲ. ಜೈಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಇಂಥ ಕೆಲಸ ಮಾಡಬಾರ್ದು ಕಣ್ರಿ. ಅಲ್ಲ ನೀವು ಎಜುಕೇಟೆಡ್ ಆಗಿ ಇಂಥವೆಲ್ಲ ಮಾಡಬಾರ್ದು ಅಂತ ಗೊತ್ತಾಗಲ್ವಾ? ನಿಮ್ ತಾತಗಂತೂ ಗೊತ್ತಾಗಲ್ಲ, ವಯಸ್ಸಾಗಿದ್ರು ಅವರಿಗೆ ಸ್ವಲ್ಪ ಬುದ್ಧಿನೇ ಇಲ್ಲ. ನೀವಾದ್ರೂ ಓದಿದ್ದೀರಾ, ಹಿಂಗೆಲ್ಲ ಮಾಡಬಾರ್ದು, ಏನಾದ್ರೂ ಗೊತ್ತಾದ್ರೆ ಕಂಬಿ ಎಣಿಸ್ಬೇಕಾಗುತ್ತೆ ಅಂತ ನಿಮ್ ತಾತಗೆ ನೀವಾದ್ರೂ ಹೇಳ್ಬೇಕು ತಾನೆ. ನೀವೆಲ್ಲ ಹೇಳ್ತೀರಾ? ನಿಮ್ಮಿಂದನೇ ತಾನೆ ನಿಮ್ ತಾತ ಇಂಥ ಕೆಲಸ ಮಾಡ್ತಿರೋದು. ನಡೀರಿ ನಡೀರಿ, ಈಗ ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮೊದ್ಲೇನೆ ಎಚ್ಚರಿಕೆ ತಗೋಬೇಕಾಗಿತ್ತು ಇಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ. ನಡೀರಿ ಬೇಗ ಬೇಗ. ಗುಡ್ ಆಫ್ಟರ್ನೂನ್ ಮೇಡಮ್. ಅವ್ರಿಗೆ ಊಟ ಕೊಟ್ರಾ ಹುಲಿಯಜ್ಜ ಅವ್ರಿಗೆ? ಕೊಟ್ಟೆ ಮೇಡಮ್, ಊಟ ಬೇಡ ಅಂತ ಹೇಳಿದ್ರು ಅವರು, ಹಂಗೆ ಇಟ್ಟಿದ್ದಾರೆ. ನಾನು ಊಟ ಮಾಡೋದಾದ್ರೆ ಮಾಡಿ ಅಂತ ಹೇಳಿದೆ, ಊಟ ಬೇಡ ಏನು ಬೇಡ ಅಂತ ಹೇಳಿ ಸುಮ್ಮನೆ ಕೂತಿದ್ದಾರೆ. ಅಲ್ಲೇನೋ ನೀರೇನೋ ಚೆನ್ನಾಗಿಲ್ವಂತೆ, ನೀರು ಕುಡಿಯೋಕ್ಕೆ ನನಗೆ ಬೇರೆ ನೀರು ತಂದು ಕೊಡ್ರಿ ಅಂದರು. ಇಲ್ಲಿ ಯಾವ ನೀರು ಇಲ್ಲ, ಅದೇ ನೀರು ಐತೆ, ಕುಡಿಯಂಗಿದ್ರೆ ಕುಡೀರಿ ಅಂತ ಹೇಳಿದ್ದೀನಿ. ಒಂದೇ ಸಮಕ್ಕೆ ಅವಾಗಿಂದನ ಇಲ್ಲಿ ಬೆಳಕಿಲ್ಲ, ಸೆಕೆ ಆಗ್ತೈತೆ, ಫ್ಯಾನ್ ತಗೊಂಬಂದಿಕ್ರಿ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅವರು ಅವಜ್ಜ. ಅದಕ್ಕೆ ನಾನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ನಮ್ಮ ಮೇಡಮ್ ಬರ್ತಾರೆ, ಅವಾಗ ಕೇಳಿವ್ರಂತೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀನಿ. ಓಹೋ ಏನ್ ಇದನ್ನೇನು ಜೈಲು ಅನ್ಕೊಂಡವ್ರ ಮನೆ ಅನ್ಕೊಂಡವ್ರ ಅವ್ರು ಕೇಳಿದ್ದೆಲ್ಲ ಕೊಡಕ್ಕೆ? ಅವಜ್ಜ ಎಂದೂ ಜೈಲಿಗೆ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಇದೇ ಮೊದಲನೇ ಸಾರಿ ಇರ್ಬೇಕೇನೋ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ. ಒಂದು 2 ದಿವಸ ಇಲ್ಲಿದ್ರೆ ಆಮೇಲೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಹೇಳ್ರಿ. ಅಡ್ಜಸ್ಟ್ ಆಗಲೇಬೇಕು, ಆಗ್ಲಿಲ್ಲ ಅಂತಂದ್ರೆ ಬೇರೆ ಆಪ್ಷನ್ನೇ ಇಲ್ಲ ಅವರಿಗೆ. ಇಲ್ಲಿಂದ ಹೋಗೋವರೆಗೂ ಈ ಜೈಲಿಗೆ ಅಡ್ಜಸ್ಟ್ ಆಗಲೇಬೇಕು ಅವರು. ಏನ್ ನೇತ್ರ, ಅಲ್ಲ ಹೋದ್ಸಲ ನಿಮ್ಮ ಅಪ್ಪಯ್ಯನ ಬಿಡಿಸ್ಕೊಂಡು ಹೋಗಕ್ ಬಂದಾಗ ಅಷ್ಟೊಂದು ಹಾರಾಡ್ತಾ ಇದ್ದೆ, ಈಗೇನು ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟಿದ್ಯಾ? ಏನ್ ಸಮಾಚಾರ? ಎಲ್ಲೋಯ್ತು ಆ ಪೌರುಷ, ಆ ಮಾತು, ಆ ಗೊತ್ತು ಎಲ್ಲನ? ಈಗ ನೋಡಿದ್ರೆ ಫುಲ್ ಏನು ಗೊತ್ತಿಲ್ಲದೆ ಇರೋ ತರ ಅಮಾಯಕಿ ನಿಂತ್ಕೊಂಡಿದ್ಯಾ? ಅವಾಗೇನ್ ನಮ್ಮ ಮೇಲೆ ಜೋರ್ ಮಾಡ್ತಾ ಇದ್ದೆ? ಮೇಡಮ್, ಇದ್ರಾಗ ನನ್ನ ತಪ್ಪು ಏನೂ ಇಲ್ಲ, ನೀವು ನನ್ನ ಯಾಕೆ ಕೇಳ್ಕೊಂಬಂದ್ರಿ? ನಾನು ನಮ್ಮ ತಾತನ ಹತ್ರ ನನ್ನ ಕಷ್ಟ ಹೇಳ್ಕೊಂಡೆ, ಹಿಂಗೆ ತೊಂದರೆ ಆಗ್ತೈತೆ ನಮ್ಮ ಅಪ್ಪಯ್ಗೂ ನಮ್ಮ ಅಮ್ಮಯ್ಗೂ ನನಗೂ ಲಸ್ಮಕ್ಕರಿಂದ ಅಂತ ಹೇಳ್ದೆ ಅಷ್ಟೇನೆ. ಅಷ್ಟಕ್ಕೆ ನಮ್ಮ ತಾತ ಅವ್ರ ಮನೆ ಆಳುಗಳ್ನ ಕಳಿಸಿ ಕಾಲು ಮುರಿಸಿದ್ದಾರೆ. ಅದಕ್ಕೆ ನನ್ನ ಯಾಕೆ ಹೇಳ್ಕೊಂಬಂದ್ರಿ? ಮನೆ ಆಳುಗಳ್ನ ತಾನೇ ಹೇಳ್ಕೊಂಬರ್ಬೇಕು. ಇದರಲ್ಲಿ ನನ್ನ ತಾತ ಮತ್ತೆ ನಾನು ಏನು ತಪ್ಪು ಮಾಡಿದೀವಿ ಅಂತ ಹೇಳ್ಕೊಂಬಂದ್ರಿ? ಮನೆ ಆಳುಗಳ್ನ ಹೇಳ್ಕೊಂಬಂದ್ಮೇಲೆ ನಮ್ಮನ್ನ ಯಾಕೆ ಕರ್ಕೊಂಬಂದ್ರಿ ಇಲ್ಲಿಗೆ? ಅವ್ರು ತಾನೇ ಕಾಲು ಮುರಿದಿರೋದು, ನಾವೇನಲ್ವಲ್ಲ. ಓಹ್, ಅಲ್ಲ ಲಕ್ಷ್ಮಿ ಅವ್ರ ಯಜಮಾನ್ರು ಕಾಲು ಮುರಿದಿರೋದ್ರಲ್ಲಿ ನಿಂದು ನಿಮ್ಮ ತಾತಂದು ಏನು ಪಾತ್ರ ಇಲ್ವಾ? ಹೌದು ಮೇಡಮ್, ನಮ್ಮ ತಾತರ ಮನೆ ಆಳುಗಳು ತಾನೆ ಆ ಲಸ್ಮಕ್ಕನ ಗಂಡನ ಕಾಲು ಮುರಿದಿರೋದು. ಅವ್ರನ್ನ ಹೇಳ್ಕೊಂಬಂದ್ಮೇಲೆ ನಮ್ಮನ್ನ ಯಾಕೆ ಕರ್ಕೊಂಬಂದ್ರಿ? ಇದರಲ್ಲಿ ನಮ್ಮ ತಪ್ಪು ಏನು ಇಲ್ಲ ತಾನೆ. ನಮ್ಮ ತಾತ ಮತ್ತೆ ನಾನು ಸುಮ್ಮನೆ ಹೇಳಿದ್ದಷ್ಟೇನೆ ಅವ್ರಿಗೆ. ಅವರು ದುಡ್ಡಿನ ಆಸೆಗೆ ಇಂಥ ಕೆಲಸ ಮಾಡಿದ್ದಾರೆ. ನಾವೇನಾದ್ರೂ ಅವ್ರನ್ನ ಬಂದು ಹೊಡೆದಿದೀವ? ನಾವೇನಾದ್ರೂ ಕಾಲು ಮುರಿದಿದೀವ ಹೇಳಿ? ನಮ್ಮನ್ನ ಯಾಕೆ ಕೇಳ್ಕೊಂಬತ್ತೀರ ಹಿಂಗೆ? ಆಯ್ತಾ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅನ್ಸುತ್ತೆ. ಹೋದ್ಸಲ ನೀನು ಜಾಮೀನು ಕೊಟ್ಟು ನಿಮ್ಮ ಅಪ್ಪನ ಬಿಡಿಸ್ಕೊಂಡು ಹೋಗಕ್ ಬಂದಾಗ ನೀನು ತುಂಬಾ ಬುದ್ಧಿವಂತ ಇರಬೇಕು ಅಂತ ಅನ್ಸಿತ್ತು ನನಗೆ. ಇವಾಗ ಗೊತ್ತಾಗ್ತೈತೆ ನೀನು ಎಷ್ಟು ದಡ್ಡಿ ಅಂತನ. ಅಪರಾಧನ ಮಾಡೋರ್ಗಿಂತನ ಅದನ್ನ ಮಾಡಕ್ಕೆ ಕುಮ್ಮಕ್ ಕೊಡೋರ್ದೆ ಜಾಸ್ತಿ ತಪ್ಪಿರೋದು, ಗೊತ್ತಾ? ನಿಮ್ಮ ತಾತದ ಮನೆ ಹಾಳುಗಳಿಗಿಂತನ ನಿನಗೂ ನಿಮ್ಮ ತಾತಗೇನೆ ಜಾಸ್ತಿ ಶಿಕ್ಷೆ ಆಗೋದು. ಅದನ್ನ ತಿಳ್ಕೊ ಮೊದ್ಲು. ಹಂಗ ಇದೆಲ್ಲ ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಹೆಂಗೂನು ನಮ್ಮ ತಾತನ ಮನೆ ಆಳುಗಳಲ್ವ ಇಂಥ ಕೆಲಸ ಮಾಡೋದು. ಏನಾದ್ರೂ ಸಿಗಾಕೊಂಡ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ನನ್ಗೇನು ಆಗಲ್ಲ ಅಂತ ತಿಳ್ಕೊಂಡಿದ್ದೆ. ನೀವು ಹೇಳೋದು ನಿಜನಾ? ಅಯ್ಯೋ ನೇತ್ರ, ಅಲ್ಲ ನೀನ್ ನೋಡ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗೆ ಶಿಕ್ಷೆ ಆಗಲ್ಲ ಅಂತ ಹೇಳಿ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಇಂಥ ಕೆಲಸ ಮಾಡಿಸ್ತಾ ಅವ್ರ ಕೂಟೆ. ಪಾಪ ಅವ್ರಿಗೆ ಏನು ಗೊತ್ತು, ಮನೆ ಆಳುಗಳಿಗೆ ಏನೋ ಮನೆ ಯಜಮಾನ್ರು ಹೇಳಿದ ಮಾತು ಕೇಳಲಿಲ್ಲ ಅಂತಂದ್ರೆ ಕೆಲಸ ಹೋಗುತ್ತೆ ಅಂತ ಹೇಳಿ ನಿಮ್ಮ ತಾತನ ಮಾತು ಕಟ್ಕೊಂಡು ಇಂಥ ಕೆಲಸ ಮಾಡಿದ್ದಾರೆ. ಇದಾಗೆ ಅವ್ರ ತಪ್ಪು ಏನೂ ಇಲ್ಲ, ಆದ್ರೂ ಹೇಳ್ಕೊಂಬಂದಿದೀವಿ. ಯಾಕಂದ್ರೆ ಅಪರಾಧ ಮಾಡೋದು ಕಾನೂನು ಪ್ರಕಾರ ತಪ್ಪೇನೆ. ಯಾರೇ ತಪ್ಪು ಮಾಡಿದ್ರು ತಪ್ಪೇನೆ. ಅದು ಬಡವರನಾಗ್ಲೇಳು, ಶ್ರೀಮಂತನಾಗ್ಲೇಳು, ಮನೆ ಯಜಮಾನನಾಗ್ಲೇಳು, ಆಳನಾಗ್ಲೇಳು. ಆದ್ರೆ ಅಪರಾಧ ಮಾಡೋದ್ಕಿನ್ನ ಅಪರಾಧ ಮಾಡಕ್ಕೆ ಕುಮ್ಮ ಕೊಡ್ತಾರಲ್ಲ, ಹೇಳ್ತಾರಲ್ಲ ಇಂಥದ್ ಮಾಡು ಅಂತ ಹೇಳಿ ಹೇಳ್ಕೊಡ್ತಾರಲ್ಲ, ಅವ್ರದ್ದೇ ಜಾಸ್ತಿ ತಪ್ಪು. ಇದನ್ನ ಮೊದ್ಲು ತಿಳ್ಕೊ. ಇನ್ನೊಂದ್ಸಲ ಇಂಥ ತಪ್ಪೆಲ್ಲ ಮಾಡಕ್ ಹೋಗ್ಬೇಡ. ನಡಿ ನಿಮ್ ತಾತ ಅಲ್ಲ ಇದಾರೆ, ನಡಿ ನೀನು ನಿಮ್ ತಾತ ಇರೋ ಜಾಗಕ್ಕೆ. ಅಯ್ಯೋ, ನಾನು ಎಂದು ಜೈಲಿಗೆ ಹೋದಾಳಲ್ಲ ಮೇಡಮ್, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ. ಇದೊಂದ್ಸಲ ಕ್ಷಮಿಸ್ಬಿಟ್ಟು ನನ್ನ ಬಿಟ್ಬಿಡ್ರಿ ಮೇಡಮ್. ದಯವಿಟ್ಟು ನನಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಇಲ್ಲ ಗೊತ್ತಿದ್ರೆ ಇಂಥ ಕೆಲಸ ನಾನು ಮಾಡ್ತಾನೆ ಇರ್ಲಿಲ್ಲ. ಹಿಂಗೆಲ್ಲ ಆಗುತ್ತೆ ಅಂದಿದ್ರೆ ಓಹೋ, ಏನ್ ಬೇಕಾದ್ರೂ ಮಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದ ನೀನು? ಇದೆಲ್ಲ ನಡೆಯಲ್ಲ ಕಣಮ್ಮ. ಸ್ವಲ್ಪ ಕಾನೂನು ತಿಳ್ಕೊಂಡಿರ್ಬೇಕು. ಬರೇ ಶ್ರೀಮಂತಿಕೆ ಇದ್ರೆ ಯಾವ್ದು ನಡೆಯಲ್ಲ. ನಡಿ ಈಗತ್ರ ಏನ್ ಪ್ರಯೋಜನ?
ಮೊದ್ಲೇ ಬುದ್ಧಿ ಇರ್ಬೇಕಾಗಿತ್ತು ನಿನಗೂ ನಿಮ್ ತಾತಗುನು. ಅಯ್ಯೋ ನನ್ ಮರ್ಯಾದೆ 3 ಕಾಸಿಗೆ ರಾಜ ಆತಲ್ಲಪ್ಪ. ಅಂತ ಗಂಡನ ಮದುವೆ ಆಗಿ ಇವಾಗಲೇ ಕಷ್ಟ ಅನುಭವಿಸ್ತಿದ್ದೆ, ಈಗ ಜೈಲ್ನ ಕಷ್ಟ ಅನುಭವಿಸೋ ಪರಿಸ್ಥಿತಿ ಬಂತಲ್ಲಪ್ಪ ನನಗೆ. ರವಿ ಇವನು ಕರ್ಕೊಂಡೋಗಿ ಸೆಲ್ಗೆ ಹಾಕಿ. ಓಕೆ ಮೇಡಮ್. ನೇತ್ರ ಅವರೇ ನಡೀರಿ, ಈಗ ಅಳ್ತಾ ಕೂತ್ಕೊಂಡ್ರೆ ಏನು ಬರಂಗಿಲ್ಲ. ಶಿಕ್ಷೆ ಅನುಭವಿಸ್ಲೇಬೇಕು ತಪ್ಪು ಮಾಡಿದ್ಮೇಲೆ. ಸುರೇಶ್, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ನೋಡ್ಕೊಳ್ಳಿ ನೀವಿಲ್ಲೇ. ಆಯ್ತು ಮೇಡಮ್, ಹೋಗಿ ಬನ್ನಿ. ಹುಲಿ ತರ ಓಡಾಡ್ಕೊಂಡಿದ್ದೆ, ಹಿಡ್ಕೊಂಬಂದು ಬೋನ್ ಒಳಕ್ ಹಾಕ್ದಂಗೆ ಆತು. ಇವಾಗ ನನ್ನ ಇಲ್ಲಿ ಹಾಕಿದ್ದು. ಛೇ, ನನ್ನ ಜೀವನದಲ್ಲಿ ಯಾವತ್ತೂ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ನನಗೆ. ಎಂಥ ಪರಿಸ್ಥಿತಿ ಬಂತಲ್ಲಪ್ಪ ಇವತ್ತು ನನಗೆ. ತಾತ ತಾತ ತಾತ. ಅಯ್ಯೋ ನೇತ್ರಮ್ಮ, ನಿನ್ನೂ ಎಳ್ಕೊಂಬಂದ್ರ? ಅಯ್ಯೋ ಏನಮ್ಮ ಮಣಿ. ಅಯ್ಯೋ ನಿನ್ನ ಇಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ನನ್ನೂ ಎಳ್ಕೊಂಬಂದೇವ್ರೆ, ನಿನ್ನೂ ಯಾಕೆ ಎಳ್ಕೊಂಬಂದ್ರು? ನಂದೇ ತಪ್ಪು ಅಂತ ಹೇಳಿ ನಾನೇ ಹೇಳಿದ್ದೀನಿ ನನ್ನ ಮೊಮ್ಮಗಳಿಗೆ ಏನು ಮಾಡಬೇಡಿ ಅಂತಾನ. ಆದರೂ ಎಳ್ಕೊಂಬಂದೇವ್ರಲ್ಲ ಪೊಲೀಸ್ನವರು. ತಾತ ತಾತ, ನನ್ನಿಂದ ನೀವು ಜೈಲಿಗೆ ಬರಂಗಾತು. ನಾನು ಕ್ಷಮಿಸ್ಬಿಡು ತಾತ. ನಾನು ಏನು ಹೇಳ್ಬಾರ್ದಾಗಿತ್ತು ನಿನಗೆ. ನನಗೆ ಒಳ್ಳೇದ್ ಮಾಡಕ್ ಹೋಗಿ ನನ್ನ ಮಾತು ಕೇಳ್ಕೊಂಡು ನೀವು ಇವತ್ತು ಜೈಲ್ನಾಗೆ ಕೊಳೆಯೋ ಪರಿಸ್ಥಿತಿ ಬಂದೈತೆ ನನ್ನಿಂದನ. ತಾತ ನಾನು ಕ್ಷಮಿಸ್ಬಿಡು ತಾತ, ನನ್ನಿಂದ ನಿನಗಿಂತ ಶಿಕ್ಷೆ ಆಗ್ಬಿಟ್ಟೈತೆ. ನೇತ್ರಮ್ಮ ಸುಮ್ಮನಿರಮ್ಮ, ನಾನು ಜೈಲಿಗೆ ಬಂದಿರೋದು ನನಗೇನು ಬೇಜಾರು ಏನೂ ಇಲ್ಲ. ಏನು ಮಾಡ್ತೀಯಾ, ನಿನ್ನೂ ಎಳ್ಕೊಂಬಂದೇವ್ರಲ್ಲ ಪೊಲೀಸ್ನವರು. ಹೆಣ್ಮಗಳು ಅಂತಾನು ನೋಡ್ದಲೇನೆ ನಿನ್ನೂ ಎಳ್ಕೊಂಬಂದೇವ್ರಲ್ಲ. ನಿನ್ನ ಕಣ್ಣೀರ ನಾನು ನೋಡೋಕ್ಕಾಗಲ್ಲಮ್ಮ. ನಿನ್ನ ಕಣ್ಣಾಗೆ ನೀರು ಬಂದರೆ ನನಗಂತೂ ತಡ್ಕೊಂಬಕ್ಕಾಗಲ್ಲ ಕಣಮ್ಮ ಅಮ್ಮಣಿ. ನೀನು ಅಂದರೆ ನನಗೆ ಬೋಲ್ ಇಷ್ಟ. ನಿನಗೆ ಹಿಂಗೆ ತೊಂದರೆ ಆಗೈತಿ ಅಂತಾನ ಕೇಳಿನೂ ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ಸುಮ್ಮನಿರು, ಏನೂ ಆಗಲ್ಲ. ನಿಮ್ಮ ಅಪ್ಪಗೂ ನಿಮ್ಮ ಅಣ್ಣಗೂ ಹೇಳಿರಿ, ಇನ್ನೊಂದು 2 ದಿವಸದಾಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ. ಸುಮ್ಮನಿರು, ಅಳಬೇಡ, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ? ಬಂದಿದ್ದೆಲ್ಲನ ಭಗವಂತಗೆ ಬಿಟ್ಟು ಧೈರ್ಯವಾಗಿ ಎದುರಿಸ್ಬೇಕು. ಏನೇನು ಬರಲಿ ಹೇಳು. ಸುಮ್ಮನಿರು, ಅಳಬೇಡ, ಎಲ್ಲ ಒಳ್ಳೇದಾಗುತ್ತೆ. ಏನು ಒಳ್ಳೇದಾಗುತ್ತೋ ಏನೋ ತಾತ, ನಮಗೆ ಬರೀ ಕೆಟ್ಟದೇ ಆಗ್ತೈತಿ. ಆಗ ಲಕ್ಷ್ಮಿ ಅಂಬಳು ಅದು ಯಾವಾಗ ಯಾವ ಗಳಿಗೆಯಲ್ಲಿ ನಮ್ಮೂರಿಗೆ ಕಾಲಿ ಕೀಳೋ ಏನೋ, ಅವಳು ಬಂದಾಗಿಂದನ ನಮ್ಮ ಮನೆಯವ್ರು ಎಲ್ಲರೂ ತೊಂದರೆ ಅನುಭವಿಸೋದೇ ಆತು. ನಾವೇನು ಪಾಪ ಮಾಡಿದ್ವೋ ಏನು ಕತ್ತಿಯೋ. ನಮ್ಮ ಅಪ್ಪಯ್ಯ ಜೈಲಿಗೆ ಬಂದಿತ್ತು ಹೋದ್ಸಲ, ಈಗ ನೀನು ಬಂದಿದ್ಯಾ, ನಾನು ಬಂದಿದ್ದೀನಿ. ಅವಳಿಂದ ನಾ ಇನ್ನ ಎಷ್ಟು ಜನ ಕಷ್ಟ ಅನುಭವಿಸ್ಬೇಕೋ ಏನೋ ನಮ್ಮ ಮನೆಯವರು. ನಾವು ಜೈಲಿಗೆ ಬಂದಿದ್ದೀವಲ್ಲ, ಒಂದಲ್ಲ ಒಂದು ದಿವಸ ಅವಳು ಯಾವುದಾದ್ರೂ ತಪ್ಪನಾಗ ಸಿಗಾಕಿ ಅಂತಾಳೆ. ಆವಾಗ ಅವಳು ನಾವು ಜೈಲಿಗೆ ಕಳ್ಸೋಣ. ಸುಮ್ಮನಿರು, ಅವಳಿಗೂ ನಮ್ಮಂತ ಕಷ್ಟ ಬಂದೇ ಬರುತ್ತೆ. ನೀನು ಯಾಕೆ ಕಣ್ಣೀರಾಕಿ? ಸುಮ್ಮನಿರು, ಏನೂ ಆಗಲ್ಲ, ಅಳಬೇಡ, ಸುಮ್ಮನಿರಮ್ಮ. ಅಲ್ಲ ತಾತ, ನಾವು ದೊಡ್ಡ ಶ್ರೀಮಂತರು, ಸಾವುಕಾರರು ನಮ್ಮಪ್ಪಯ್ಯ ಊರಿಗೇನೆ. ನೀನು ನಿಮ್ಮೂರಾಗೆ ನೀನೇ ದೊಡ್ಡ ಗೌಡ, ಎಲ್ಲಾರನ್ನೂ ಕಂಡಿದ್ಯಾ ನೀನು. ಅಂತದ್ರಾಗೆ ನಮ್ಮನ್ನೇ ಎದುರಿಸಿ ನಮ್ಮನ್ನೇ ಜೈಲ್ಗೆ ಹಾಕ್ಸ್ಬಿಟ್ಲಲ್ಲ ಅವಳು ಲಕ್ಷ್ಮಿ. ಏನ್ ಮಾಡೋದಮ್ಮ, ಎಲ್ಲ ಒಂದೇ ತರ ಇರಲ್ವಲ್ಲ. ಕೆಲವೊಂದು ಸಂದರ್ಭಗಳಾಗೆ ದುಡ್ಡಿನ ಆಟ ಏನೂ ನಡೆಯಲ್ಲ. ಇವಳು ಯಾರ ಈ ಅಮ್ಮ ಇದ್ದಾಳಲ್ಲ, ಇನ್ಸ್ಪೆಕ್ಟ್ರು. ಆ ಅಮ್ಮ ಒಂದಿಟ್ಟು ನ್ಯಾಯ ನೀತಿ ಅಂತ ಹೋರಾಡ್ತಾಳೆ. ಇವಳಿಗಿನ್ನ ನಾ ಮೊದಲು ಒಬ್ಬ ಇನ್ಸ್ಪೆಕ್ಟರ್ ಇದ್ದ, ನನಗೆ ಗೊತ್ತಿತ್ತು ಚೆನ್ನಾಗಿ. ಅವ್ನಿಗೇನ ಒಂದಿಷ್ಟು ದುಡ್ಡು ಕೊಟ್ಟಿದ್ರೆ ಅವನೇನು ಮಾಡ್ತಿರ್ಲಿಲ್ಲ. ಈ ಅಮ್ಮ ಲಂಚಗಿಂತ ಮುಟ್ಟಲ್ಲ. ಹಂಗೇನ ಲಂಚಗಿಂತ ಮುಟ್ಟಂಗಿದ್ದಿದ್ರೆ ಒಂದಿಟ್ಟು ಲಂಚ ಕೊಟ್ಟು ಅವಳನ್ನೇ ಒಳಗೆ ಹಾಕ್ಸ್ಬಿಡ್ತಿದ್ದೆ. ಹೋದ್ಸಲ ಇದ್ದ ಇನ್ಸ್ಪೆಕ್ಟರ್ ಇದ್ದಿದ್ರೆ. ಸುಮ್ಮನಿರು, ಒಂದಲ್ಲ ಒಂದು ದಿವಸ ಈ ಅಮ್ಮನೂ ಬೇರೆ ಕಡೆಗೆ ಎತ್ಲಗನ ಎತ್ತಂಗಡಿ ಮಾಡ್ತಾರೆ. ಅವಾಗ ಇನ್ನೊಬ್ರು ಯಾರನ್ನ ಬರ್ತಾರಲ್ಲ, ಗಂಡು ಮಕ್ಳಾಗಬೇಕು. ಹೋದ್ಸಲ ಬಂದಿದ್ನಲ್ಲ ಇದ್ನಲ್ಲ ಇನ್ಸ್ಪೆಕ್ಟ್ರು, ಅವನಿದ್ದೆ ನೋಡು. ನಾನು ಹೇಳ್ದಂಗೆ ಕೇಳ್ತಾನೆ ಅವನು ಇನ್ಸ್ಪೆಕ್ಟ್ರು. ಈ ಅಮ್ಮ ಹೇಳ್ದಂಗೆ ಕೇಳೋದು ಇಲ್ಲ, ಬಾಯಿ ಮಾಡ್ತಾಳೆ. ಎಲ್ಲ ನಾನೇ ತಿಳ್ಕೊಂಡಿರೋಳು ಅಮ್ಮಂಗೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನಿರು. ಒಂದಲ್ಲ ಒಂದು ದಿವಸ ಈ ಅಮ್ಮನೂ ಎತ್ತಂಗಡಿ ಮಾಡ್ತಾರೆ. ತಾತ ಏನಾದ್ರೂ ಆಗ್ಲಿ ಹೇಳು, ನಾವು ಹಿಂಗ್ ಜೈಲಿಗೆ ಬಂದಿದೀವಲ್ಲ, ಹಿಂಗ್ ಕಷ್ಟ ಅನುಭವಿಸ್ತಾ ಇದೀವಲ್ಲ ಜೈಲಿಗೆ ಬಂದು, ನಮ್ಮಂಗೆ ಆ ಲಕ್ಷ್ಮೀನೂ ಜೈಲಿಗೆ ಬಂದು ಕಷ್ಟ ಅನುಭವಿಸ್ಬೇಕು, ಕಣ್ಣೀರ್ ಆಗ್ಬೇಕು. ಅವಾಗ್ಲೇ ನನಗೆ ಸಮಾಧಾನ ಆಗೋದು ತಾತ. ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ. ಆಯ್ತು, ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು. ನಾನು ಇದೀನಲ್ಲ. ಅವಳನ್ನು ಒಂದಲ್ಲ ಒಂದು ದಿವಸ ಯಾವ್ದಾದ್ರೂ ತಪ್ಪು ಸಿಗಾಕೆಂಬ್ಲಿ, ಅವಾಗ ಜೈಲಿಗೆ ಹಾಕ್ಸೋಣ. ಸುಮ್ಮನಿರು, ಏನು ಯೋಚನೆ ಮಾಡಬೇಡ. ನೇತ್ರ ಅವರೇ, ಏನು ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದೀರಲ್ಲ, ನೀವು ಆ ಕಡೆ ಸೆಲ್ಲಿಗೆ ಹೋಗ್ರಿ. ನಿಮ್ಮ ತಾತ ಇಲ್ಲೇ ಇರ್ತಾರೆ. ಗಂಡು ಮಕ್ಕಳು ಈ ಹೆಣ್ಮಕ್ಳು ಒಂದೇ ಸೆಲ್ಲಾಗಿರಂಗಿಲ್ಲ. ಸರ್, ಇವಳು ನನ್ನ ಮೊಮ್ಮಗಳು. ತಾತ ಮೊಮ್ಮಗಳು ಇಲ್ಲೇ ಇರ್ತೀವಿ ಬಿಡ್ರಿ. ನಾವೇನು ಬೇರೆ ಬೇರೆ ಇರಲ್ಲ, ಒಂದೇ ತಾಗೆ ಇರ್ತೀವಿ. ನೀವು ತಾತ ಮೊಮ್ಮಗಳಾದರೂ ಆಗಲಿ ಯಾರಾದರೂ ಆಗಿರ್ಲೇಳು, ಇಲ್ಲಿ ಎಲ್ಲರಿಗೂ ಒಂದೇ ಕಾನೂನು. ಗಂಡು ಮಕ್ಕಳು ಹೆಣ್ಮಕ್ಳು ಒಂದೇ ಸೆಲ್ಲಾಗೆ ಇರ್ಸಂಗಿಲ್ಲ. ಕಾನೂನು ಪ್ರಕಾರ ನಮ್ಮ ಮೇಲೆ ಆಕ್ಷನ್ ತಗೊಂತಾರೆ ಹಂಗೇನಾದ್ರೂ ಮಾಡಿದ್ರೆ. ಸುಮ್ಮನೆ ನೀವು ಆ ಕಡೆ ಹೋಗ್ರಿ ನೇತ್ರ ಅವರೇ. ಸರಿ ತಾತ, ನಾನು ಆ ಕಡೆಗೆ ಇರ್ತೀನಿ ಬಿಡಿ, ನೀವೇನು ಮಾತಾಡ್ಬೇಡ್ರಿ.
ಏನಪ್ಪ ನೀರು ಸ್ವಲ್ಪ ಚೆನ್ನಾಗಿರೋ ತಂದ್ಕೊಡ್ರಿ, ಕುಡಿಯೋಕ್ಕಾಗಲ್ಲ ಹಂಗಿದಾವೆ ನೀರವು. ತಾತ ಇಲ್ಲಿ ಸಿಗೋದು ಅಂತ ನೀರೇನೆ. ನಿಮ್ಗೇನು ಫಿಲ್ಟರ್ ನೀರು ತಂದು ಕೊಡೋಕ್ಕಾಗತ್ತಾ ಇಲ್ಲಿ? ಹಾಂ, ಸುಮ್ಮನೆ ಕೊಟ್ಟಿದ್ದು ಕುಡಿಬೇಕು, ಏನು ಇಕ್ತೀವೋ ಅದನ್ನ ಉಂಡು ಸುಮ್ಮನೆ ಇರಬೇಕು, ಮಾತಾಡಕ್ಕೆ ಹೋಗ್ಬಾರ್ದು. ಇದು ನಿಮ್ಮ ಮಾವನ ಮನೆ ಅಲ್ಲ, ನೀವು ಕೇಳಿದ್ದೆಲ್ಲ ತಂದು ಕೊಡೋದಕ್ಕೆ. ಸುಮ್ಮನೆ ಕೂತ್ಕೊಡ್ರಿ. ಹೋದ್ಸಲ ಇನ್ಸ್ಪೆಕ್ಟ್ರು ಇದ್ದಿದ್ರೆ ಚೆನ್ನಾಗಿರೋದಪ್ಪ. ನಾನು ಒಂದಿಷ್ಟು ದುಡ್ಡು ಬಿಸಾಕಿದ್ರೆ ಸಾಕಾಗಿತ್ತು. ನಾನು ಹೇಳ್ದಂಗೆ ಕೇಳೋನು, ನಾನು ಯಾರನ್ನ ಹೇಳ್ತೀನಿ ಅವ್ರನ್ನ ತಂದು ಒಳಕಾಕನು. ಲಕ್ಷ್ಮಿಗೆ ಒಂದು ಗತಿ ಕಾಣಿಸ್ಬೋದಾಗಿತ್ತು ಅವನಿದ್ದಿದ್ರೆ. ಇವಳು ಯಾವಳ ಇವಳು ನ್ಯಾಯ ನೀತಿ ಅಂತ ಹೋರಾಡ್ತಾಳೆ. ಇವಳಿಗೂ ಒಂದಲ್ಲ ಒಂದು ದಿವಸ ಎತ್ತಂಗಡಿ ಮಾಡ್ತಾರೆ ಅವಾಗಿರೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.